ವೀಕ್ಷಕರೇ, ಸಂಜೀವಿನಿ ಮೀನು ಮಾರುಕಟ್ಟೆಯಲ್ಲಿ ಒಳ್ಳೆಯ ಮೀನು ಸಿಗ್ತದೆ. ಇವರು ಮಲ್ಪೆ ದಕ್ಕೆಯಿಂದ 3 ಗಂಟೆಗೆ ಹೋಗಿ ಮೀನನ್ನು ಖರೀದಿ ಮಾಡಿಕೊಂಡು ಬಂದು ಇಲ್ಲಿ ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ನಿಮಗೆ ಇವತ್ತು ಈ ಮಾರುಕಟ್ಟೆಯ ಒಂದು ಪರಿಚಯ ಕೂಡ ಮಾಡಿಸ್ತೇನೆ, ಬನ್ನಿ ನನ್ನ ಜೊತೆ. ನಮಸ್ಕಾರ ಮೇಡಮ್. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾವಿವತ್ತು ಸಂಜೀವಿನಿ ಮೀನು ಮಾರುಕಟ್ಟೆ ಬೈಲೂರು ಇಲ್ಲಿದ್ದೇವೆ. ಇಲ್ಲಿ ಮೀನೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ. ಬನ್ನಿ ಇವ್ರ ಜೊತೆ ಮಾತನಾಡುವ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರೇನು? ಸುಪ್ರೀತಾ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಒಂದು ವ್ಯಾಪಾರ? 5 ವರ್ಷ ಆಯ್ತು. ಈ ಸ್ವಸಹಾಯ ಸಂಘ ಅಂತ ಇದು ಪಂಚಾಯತಿಯಿಂದ ನಮ್ಗೆ ಸ್ವಾದ್ಯೋಗ ಮಾಡುದಾದ್ರೆ ಅಂಗಡಿ ತೆಗೆದು ಕೊಟ್ಟಿದ್ರು. ಜನರ ಸ್ಪಂದನೆ ಹೇಗೆ? ತುಂಬಾ ಒಳ್ಳೆ ಉಂಟು. ಕೆಜಿ ಲೆಕ್ಕ ನಾವು ಕೊಡುದು. ಐಟಮ್ಸ್ ಮೇಲೆ ಬಿಟ್ಟಿರ್ತದೆ. ಕ್ವಾಲಿಟಿ ಒಳ್ಳೆ ಇರಬೇಕು ನಾವು ಕೊಟ್ಟ ಮೇಲೆ. ನಿಮ್ಮಲ್ಲಿ ಫಾಸ್ಟ್ ಆಗಿ ಮೂವ್ ಆಗುವಂತದೊಂದು ಇಂಥದೇ ಮೀನ್ ಅಂತ ಏನಾದ್ರು ಉಂಟಾ? ಡಿಸ್ಕೋ ಜಾಸ್ತಿ, ಮತ್ತೆ ಅಂಜಲ್ ಹೋಗ್ತದೆ, ಮತ್ತೆ ಬಂಗಡೆ ಎಲ್ಲ ನೀವು ಕೆಜಿ ಲೆಕ್ಕದಲ್ಲಿ ಕೆಜಿ ಇದೆ. ಬೂತಾಯಿ ಪುಡಿ ಮನೆಲ್ಲ 100 ರೂಪೀಸ್ 50 ರೂಪೀಸ್ ಕೊಡ್ತೇವೆ, ಹಾಗೇನಿಲ್ಲ. ಇಲ್ಲಿ ಮತ್ತೆ ನಿಮ್ಮದು ಇಲ್ಲಿ ಮೀನ್ ತಗೊಂಡ್ರೆ ಇಲ್ಲಿಯೇ ನೀವು ಅದನ್ನು ಕ್ಲೀನ್ ಮಾಡುವ ವ್ಯವಸ್ಥೆ ಇದೆ. ನಾವು 3 ಜನನು ಕ್ಲೀನ್ ಮಾಡಿ ಕೊಡ್ತೇವೆ. ಮತ್ತೆ ಅಮ್ಮನೂ ಇದ್ದಾರೆ. ಅಮ್ಮನು ನನ್ನ ಫ್ಯಾಮಿಲಿ, ಇವ್ರ ಹಸ್ಬೆಂಡ್, ಇವರು ಅಮ್ಮ, ನಾನು 3 ಜನ ವರ್ಕ್ ಮಾಡ್ತಿದ್ವಿ. ನೀವು ಇಲ್ಲಿಯವರೇ ಮೇಡಮ್? ಇಲ್ಲಿಯವರೇ. ಫುಲ್ ಡೇ ಇರ್ತದೆ? ಫುಲ್ ಡೇ ಇರ್ತದೆ. ಎನಿ ಟೈಮ್ ಬಂದು ಇಲ್ಲಿ ನಮ್ಮ ಗ್ರಾಹಕರು ಮೀನನ್ನು ನಮ್ದು ರಜೆ ಅಂತ ಇಲ್ಲ, ಪರ್ಚೇಸ್ ಮಾಡಬಹುದು. ರಜೆ ಅಂತ ಇಲ್ಲ. ಲವಿನಾ ಮಸಾಲ ಅಂತ ಉಡುಪಿ ಅವ್ರದ್ದೇ ಹಾಕ್ತಿದೀವಿ. ತುಂಬಾ ಫೇಮಸ್ ಇದೆ. ಇದು ಫ್ರೈ ಮಸಾಲ, ಇದು ಕರಿದ್ದು, ಇದು ತವಾ ಫ್ರೈ, ಇದು ಗ್ರೇವಿದ್ದು. ಇದು ವೀಕ್ಷಕರೇ ನೋಡಿ, ಇದು ರೆಡಿ ಟು ಮೇಕ್ ಅಂತ ಹೇಳಿ ನೋಡಿ ಈ ತರ ಇದೆ. ಇದು ಮಸಾಲ ಅಂತೆ, ಲವಿನಾ ಮೀನು ಮಸಾಲ. ಇದು ಕೂಡ ಹಾಗೇನೆ ನೋಡಿ, ನಾವು ಫ್ರೆಶ್ ಆದ ಮೀನನ್ನು ತಗೊಂಡು ಇದು ಕಾಯಿ ಎಲ್ಲ ಹಾಕಿ ನಾವು ಏನು ಮಸಾಲ ಮಾಡ್ತೇವೆ ಅದು ಮಸಾಲ ಮಾಡ್ಬೇಕಂತಿಲ್ಲ. ಇಲ್ಲಿ ರೆಡಿ ಮಾಡಿಟ್ಟಂಥ ಮಸಾಲ ಕೂಡ ಇವ್ರ ಹತ್ರ ಸಂಜೀವಿನಿ ಮೀನು ಮಾರುಕಟ್ಟೆ ಬೈಲೂರು ಇಲ್ಲಿ ಸಿಗ್ತದೆ. ಈ ಮಸಾಲೆ ಎಲ್ಲ ಏನಾದ್ರು ಬೇಕಾದ್ರೆ ಮೊದಲೇ ನಾವು ಆರ್ಡರ್ ಮಾಡಿ ಬುಕ್ ಮಾಡಿ ಇಡ್ಬೇಕಂತದ್ದು ಏನಾದ್ರು ಲಿಮಿಟೆಡ್ ತರೋದಾ? ಅಲ್ಲ, ನಿಮ್ಮ ಹತ್ರ ಎನಿ ಟೈಮ್ 5 ಕೆಜಿ ತರ್ತೇವೆ. 5 ಕೆಜಿ ಖಾಲಿ ಆಗ್ತದೆ ನಮ್ದು. ಹಾಗೆ ಅಂದ್ರೆ ಜಾಸ್ತಿ ಬೇಕಿದ್ರೆ ನಮ್ಗೆ ಕಾಲ್ ಮಾಡಿ ಹೇಳಿದ್ರೆ ಆಯ್ತು. ಸಂಜೆ ಅಂದ್ರೆ ನಾಳೆ ಬೇಕಿದ್ರೆ ಇವತ್ತು ಸಂಜೆ ಕಾಲ್ ಮಾಡಿ ಹೇಳಿದ್ರೆ ಆಯ್ತು ಆರ್ಡರ್. ಇದು ಈಗ ರುಬ್ಬಿಟ್ಟ ಮಸಾಲ ಅಲ್ವಾ? ಹೌದು. ಅದು ಈಗ ನಿಮ್ಗೆ ಈವ್ನಿಂಗ್ ವರೆಗೆ ಹೇಗೆ ಉಳ್ಕೊಳ್ಳಿ? ಈವ್ನಿಂಗ್ ಐಸ್ ಹಾಕ್ತೇವೆ. ಇದು ಅಂದ್ರೆ 1 ವೀಕ್ ಇಟ್ಟರು ಸಹ ಹಾಳಾಗುದಿಲ್ಲ. ಫ್ರಿಜ್ ಅಲ್ಲಿ ಏನಾಗುದಿಲ್ಲ, ತೊಂದರೆ ಇಲ್ಲ. ನಾವು ಫ್ರಿಜ್ ಅಲ್ಲಿ ಕೂಡ ಇಡಬಹುದು, ತಗೊಂಡು ಫ್ರೀಸ್ ಮಾಡಿ ಇಡಬಹುದು. ವೀಕ್ಷಕರೇ ಗಮನಿಸಿ, ನೀವು ಇಲ್ಲಿ ಮೀನನ್ನು ಮಾತ್ರ ತಗೊಳ್ಳೋದಲ್ಲದೆ ಮೀನಿನ ಜೊತೆ ಮಸಾಲೆಯನ್ನು ಕೂಡ ತಗೊಂಡು ಆವಾಗಲೇ ಮೀನು ತಗೊಂಡ ಕೂಡಲೇ ಇದನ್ನು ಹಚ್ಚಿಟ್ಟು ನಿಮ್ಗೆ ಆದಷ್ಟು ಅವರು ಕೆಲಸವನ್ನು ಕಡಿಮೆ ಮಾಡುವ ಒಂದು ಯೋಜನೆಯನ್ನು ಕೂಡ ಇಲ್ಲಿ ಮಾರುಕಟ್ಟೆಯಲ್ಲಿ ಹಾಕಿಕೊಂಡಿದ್ದಾರೆ. ಈಗಿನ ಜನರೇಷನ್ ಅವರಿಗೆ ಮೀನು ಮಾಡ್ಲಿಕ್ಕೆ ಬರುದಿಲ್ಲ, ಮತ್ತೆ ಪದಾರ್ಥ ಮಾಡ್ಲಿಕ್ಕೆ ಬರುದಿಲ್ಲ. ಇದು ತಗೊಂಡೋಗಿ ರಪ್ಪ ಕರಿ ಆಗ್ತದೆ. ಅಂದ್ರೆ ಸಮಯದ ಅಭಾವ ಇರುತ್ತದೆ. ಹೌದು, ಕೆಲಸಕ್ಕೆ ಹೋಗೋರಿಗೆಲ್ಲ ಕಷ್ಟ ಆಗ್ತದೆ. ಇದೊಂದು ನಿಮ್ದೊಂದು ಒಳ್ಳೆಯ ಒಂದು ಪ್ಲಾನ್ ಸಹ ಮೇಡಮ್, ಐಡಿಯಾಸ್ ಒಳ್ಳೆದುಂಟು. ನಿಮ್ಗೆ ಧನ್ಯವಾದಗಳು ಮೇಡಮ್. ಹೆಸರೇನು? ಅಶೋಕ್. ಈ ಮೀನಿನ ವ್ಯಾಪಾರವನ್ನು ನೀವು ಸಾಧಾರಣ ಒಂದು ಎಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತೀವಿ? ನಾವು ಒಂದು 5 ವರ್ಷದಿಂದ ಮಾಡ್ತಿದ್ದೇವೆ. 5 ವರ್ಷದಿಂದ. ತಾವು ಮೀನೆಲ್ಲ ಎಲ್ಲಿಂದ ತರ್ತೀರಿ ಸರ್? ನಾವು ಮಲ್ಪೆಯಿಂದ. ಮಲ್ಪೆ ದಕ್ಕಿಗೆ ಹೋಗುದಲ್ವಾ? ಹೌದು, ಮಲ್ಪೆ ದಕ್ಕಿಯಲ್ಲಿ ಖರೀದಿ ಮಾಡಿ ತಂದು ನೀವು ಇಲ್ಲಿ ಮೀನನ್ನೆಲ್ಲ ಸ್ಕೇಲ್ ಲೆಕ್ಕದಲ್ಲಿ ಕೊಡ್ತೇವೆ. ನಮ್ಮ ಬೈಲೂರಿನ ಜನರು ಹೇಗೆ ಸ್ಪಂದನೆ ನೀಡ್ತಾ ಇದ್ದಾರೆ? ಒಳ್ಳೆ ಇದ್ದಾರೆ. ನಮ್ಗೆಲ್ಲ ಕಾಂಟ್ಯಾಕ್ಟ್ ಮುಖಾಂತರ ಈಗ ಮೀನು ಹಾಕಿದ ಕೂಡಲೇ ವಾಟ್ಸಪ್ ಹಾಕ್ತೇವೆ ನಾವು. ಬೆಳಿಗ್ಗೆ ನಿಮ್ಗೆ ಫೋನ್ ಎಲ್ಲ ಬರ್ತದೆ ಅಲ್ವಾ? ಫೋನ್ ಮಾಡ್ತೀವಿ, ವಾಟ್ಸಪ್ ಗ್ರೂಪ್ ಮಾಡಿದ್ದೀರಿ. ಸರ್, ಇಲ್ಲಿ ಹಸಿ ಮೀನು ಅಲ್ಲದೆ ನಿಮ್ಮಲ್ಲಿ ಒಣ ಮೀನು ಕೂಡ ಸಿಗ್ತದಾ? ಒಣ ಮೀನು ಸಹ ಉಂಟು. ಚಟ್ನಿ ಮಾಡುವಂತ ಮೀನೆಲ್ಲ ಸಿಗ್ತದೆ. ಓಕೆ, ನೀವು ಚಟ್ನಿ ಸಹ ಮಾಡಿ ಕೊಡ್ತೀವಿ. ನಿಮ್ಮ ಜೊತೆ ಮಾತನಾಡಿ ಖುಷಿ ಆಯ್ತು. ಧನ್ಯವಾದಗಳು. ಒಳ್ಳೆ ವ್ಯಾಪಾರ ಒಳ್ಳೇದಾಗ್ಲಿ.